ಚಾಮರಾಜನಗರದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಗುಂಡಿಗೆ 3 ಬಲಿಯಾಗಿದ್ದು ಪ್ರತಿಭಟನೆ ಅತಿರೇಕಕ್ಕೆ ಹೋಗಿತ್ತು. ಈ ನಡುವೆ ಕುಟುಂಬಸ್ಥರಿಗೆ ಗೊತ್ತಿಲ್ಲದೆ ಪೋಸ್ಟ್ಮಾರ್ಟಂ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಘಟನೆ ಸಂಬಂಧ ನ್ಯಾಯಾಂಗ ತನಿಖೆಗೆ ಆದೇಶಿಸಲಾಗಿದೆ ಅಂತ ಸಿಎಂ ಹೇಳಿಕೆ ನೀಡಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ ಗುಂಡಿಗೆ 3 ಬಲಿ ಪ್ರಕರಣ ಸಂಬಂಧಪಟ್ಟಂತೆ ಚಾಮರಾಜನಗರ ಜಿಲ್ಲೆಯ ಹನೂರು ಠಾಣೆಗೆ ಎದುರು ಪ್ರತಿಭಟನೆ ನಡೆದಿದೆ. ಎನ್ಕೌಂಟರ್ ಮಾಡಿದವರನ್ನ ಸ್ಥಳಕ್ಕೆ ಕರೆತರುವಂತೆ ಒತ್ತಾಯಿಸಿರುವ ಪ್ರತಿಭಟನಾಕಾರರು ನಮ್ಮವರನ್ನ ಕೊಂದವರಿಗೆ ನಾವೇ ಶಿಕ್ಷೆ ಕೊಡ್ತೇವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆ ತಡೆದು ರೈತರು, ಸಂಬಂಧಿಕರು ಗರಂ ಆಗಿದ್ದಾರೆ. ಈ ನಡುವೆ ಪ್ರತಿಭಟನೆ ವೇಳೆ ಮೃತರ ಕುಟುಂಬ ಸದಸ್ಯರು ಕಣ್ಣೀರು ಹಾಕ್ತಿದ್ದಾರೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ತೆರಳುವ ರಸ್ತೆಯಲ್ಲಿ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ತಳ್ಳಾಟ ನೂಕಾಟ ನಡೆದಿದೆ. ಪೊಲೀಸರ ಮೇಲೆ ಹಲ್ಲೆ ಮಾಡಿದವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ ಗುಂಡಿಗೆ 3 ಬಲಿ ಪ್ರಕರಣ ಸಂಬಂಧ ಪ್ರತಿಭಟನೆ ತೀವ್ರ ಸ್ವರೂಪ ಪಡಿತಾ ಇದ್ದಂತೆ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಪ್ರಯತ್ನಿಸಿದ್ದಾರೆ. ರಸ್ತೆಯಲ್ಲಿ ನಿಂತಿದ್ದ ಪ್ರತಿಭಟನಾಕಾರರನ್ನ ರಸ್ತೆ ಬದಿಗೆ ಕಳುಹಿಸಿದ್ದಾರೆ. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೆದು ಉದ್ರಿಕ್ತ ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಪೊಲೀಸರು ಪ್ರತಿಭಟನಾಕಾರರನ್ನ ಚದುರಿಸಿದ್ದಾರೆ. ಇದೀಗ ಸುಗಮ ಸಂಚಾರಕ್ಕೆ ಪೊಲೀಸರು ಅನುವು ಮಾಡಿಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದ ಪ್ರಯತ್ನಕ್ಕೆ ಅರಣ್ಯ ಸಿಬ್ಬಂದಿ ಗುಂಡೇಟಿಗೆ 3 ಬಲಿ ಪ್ರಕರಣ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. 7 ದಿನಗಳ ಒಳಗಾಗಿ ತನಿಖೆ ನಡೆಸಿ ವರದಿ ನೀಡಲು ಆದೇಶಿಸಿದ್ದಾರೆ. ತನಿಖಾಧಿಕಾರಿಯಾಗಿ ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ಐಎಎಸ್ ಅಧಿಕಾರಿ ದಿನೇಶ್ ಕುಮಾರ್ ಮೀನಾ ನೇಮಕ ಮಾಡಲಾಗಿದ್ದು, ಮೀನಾ ನೇತೃತ್ವದಲ್ಲಿ ತನಿಖೆ ನಡೆಯಲಿದೆ. ಇಲಾಖೆ ಸಿಬ್ಬಂದಿ ಗುಂಡಿಗೆ 3 ಬಲಿ ಪ್ರಕರಣ ಸಂಬಂಧಪಟ್ಟಂತೆ ಕೊಡಗು ಜಿಲ್ಲೆ ಭಾಗಮಂಡಲದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಘಟನಾ ಸ್ಥಳದಲ್ಲಿ ಕೋವಿಗಳು ದೊರೆತಾ ಇವೆ, ಮಾಂಸ ಸಿಕ್ಕಿರುವುದಾಗಿ ಹೇಳಿರುವ ಸಿಎಂ ಘಟನೆ ಸಂಬಂಧ ನ್ಯಾಯಾಂಗ ತನಿಖೆಗೆ ಆದೇಶಿಸಲಾಗಿದೆ ಎಂದಿದ್ದಾರೆ. ಮೃತರ ಕುಟುಂಬದವರಿಗೆ ಪರಿಹಾರ ನೀಡುವ ಬಗ್ಗೆ, ಪರಿಹಾರದ ಮೊತ್ತದ ಬಗ್ಗೆ ಚಿಂತನೆ ನಡೆಸಲಾಗಿದೆ ಎಂದಿದ್ದಾರೆ. ಕಾಡಿನಲ್ಲಿ ಯಾರು ಈ ಥರ ಆದ ಎನ್ಕೌಂಟರ್ಗೆ ಅವರ ರಕ್ಷಣೆಗೆ ಅವ್ರ ಕಡೆಗೂ ನಮ್ಮ ಅರಣ್ಯ ಸಂಬಂಧಿಯವರು ಕೂಡ ಅವರು ಶೂಟ್ ಮಾಡಿದ್ದಂಥ ಮಾಹಿತಿಯನ್ನು ಅವರು ತೋರಿಸ್ಕೊಡ್ತಾರೆ. ನಾನು ಅದಕ್ಕೆ ಒಂದು ಜುಡಿಷಿಯಲ್ ಎನ್ಕ್ವೈರಿ ಕೂಡ ನಮ್ಮ ಮ್ಯಾಜಿಸ್ಟ್ರೇಟ್ ಮಟ್ಟದಲ್ಲಿ ಒಂದು ಎನ್ಕ್ವೈರಿ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆ ಕಡವ ತಾಲೂಕಿನ ಕೊಲ್ಫೆ ಗ್ರಾಮದಲ್ಲಿ ಆಗಸ್ಟ್ 12ರಂದು ನಡೆದ ನೈತಿಕ ಪೊಲೀಸ್ ಗಿರಿ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಆಗಸ್ಟ್ 12ರಂದು ಕೆಲಸ ಮುಗಿಸಿ ಅಂಗಡಿ ಮಾಲೀಕ ಜಹೀರ್ ಸ್ನೇಹಿತ ಸಿಪ್ಪಾನ್ ಕಾರಿನಲ್ಲಿ ತೆರಳಿದರೆ ಅಂಗಡಿ ಮಾಲೀಕ ಜಹೀರ್ ತಾಯಿ ಸಫಿಯಾ ಜೊತೆ ತೆರಳಿದ್ರು. ರಾತ್ರಿ 11 ಗಂಟೆ ಸುಮಾರಿಗೆ ಕೊಲ್ಫೆ ಎಂಬಲ್ಲಿ ತಡೆದಿದ್ದ ಪುಂಡರು ಯುವತಿ ಹಾಗೂ ಕುಟುಂಬ ಸದಸ್ಯರ ಮೇಲೆ ಹಲ್ಲೆ ನಡೆಸಿದ್ರು. ಪ್ರಕರಣ ಸಂಬಂಧ ಜಾಬೀರ್ ಸಿದ್ದಿಕ್, ಉನೈಸ್ ರಮ್ಶಿಕ್, ಸಂಶುದ್ದೀನ್, ಜಾಫರ್, ಆಶೀದ್, ಆಚೂರ್ ಅಲಿಯಾಸ್ ಅಶ್ರಫ್ ಕೊಲ್ಫೆ ವಿರುದ್ಧ ಕೇಸ್ ದಾಖಲಾಗಿದೆ. ತುಂಬ ಕೆಟ್ಟ ವರ್ಡ್ಸಿಂದ ಬೈದ್ರು, ನೀನೆಂತ ಮಾಡಲಿಕ್ಕೆ ಇವರನ್ನು ಕರೆಸಿದ ಹಾಗೆ ಹೀಗೆ ಅಂತ. ಆದಮೇಲೆ ನಾನು ಕೇಳಿದೆ, ನಿಮ್ಗೆ ಎಂಥ ರೈಟ್ಸ್ ಉಂಟು ಇವರನ್ನು ಇಲ್ಲಿ ಹಿಡ್ದಾಕ್ಲಿಕ್ಕೆ ಅಂತ ಕೇಳಿದೆ. ಅಷ್ಟೇ ಕೇಳಿರೋದು. ದಾವಣಗೆರೆಯಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಅಧಿಕ ಬಡ್ಡಿ ನೀಡುವಂತ ಆಮಿಷವೊಡ್ಡಿ ಯುವಕನೊಬ್ಬನಿಗೆ 75 ಲಕ್ಷ ವಂಚನೆ ಮಾಡಲಾಗಿದೆ. ಇತ್ತ ಶಿವಮೊಗ್ಗದಲ್ಲಿ ಆತ್ಮಹತ್ಯೆಗೆ ಯತ್ನಿಸ್ತಾ ಇದ್ದಂತಹ ಮಹಿಳೆಯನ್ನ ಪೊಲೀಸರು ರಕ್ಷಣೆ ಮಾಡಿದ್ದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹೊಸನಗರ ತಾಲೂಕಿನ ಕೆಂಚನಾಲ ಗ್ರಾಮದಲ್ಲಿ ಭಾರೀ ಮಳೆಯಿಂದ ಮನೆ ಮೇಲೆ ತೆಂಗಿನ ಮರ ಉರುಳಿ ಬಿದ್ದಿದೆ. ಗೌಡಕೊಪ್ಪದ ಗೌರಮ್ಮ ಅನ್ನೋರ ಮನೆಯ ಮೇಲ್ಛಾವಣಿ ಸಂಪೂರ್ಣ ಹಾನಿಯಾಗಿದ್ದು, ಮರ ಬಿದ್ದಾಗ ಮನೆಯಲ್ಲಿ ಯಾರೂ ಇಲ್ಲದಿದ್ರಿಂದ ಅವಘಡ ತಪ್ಪಿದೆ. ಏಕಾಏಕಿ ತೆಂಗಿನ ಮರ ಬಿದ್ದಿದ್ರಿಂದ ಮನೆಯ ಮೇಲ್ಛಾವಣಿ ಧ್ವಂಸಗೊಂಡು ಬಡ ಕುಟುಂಬ ಆತಂಕದಲ್ಲಿ ಕಾಲ ಕಳೀತಾ ಇದೆ. ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಸೂಕ್ತ ಪರಿಹಾರ ನೀಡೋದಾಗಿ ಸಂತ್ರಸ್ತೆ ಗೌರಮ್ಮಗೆ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಹಣ ಹೂಡಿಕೆ ಮಾಡಿದರೆ ಅಧಿಕ ಬಡ್ಡಿ ನೀಡುವ ಆಮಿಷವೊಡ್ಡಿ ಯುವಕನೊಬ್ಬನಿಗೆ 75 ಲಕ್ಷ ವಂಚನೆ ಮಾಡಲಾಗಿದೆ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಗೌರಿಪುರ ಗ್ರಾಮದ ಯುವಕ ವಂಚನೆಗೊಳಗಾಗಿದ್ದಾನೆ. ಆನ್ಲೈನ್ ಗೇಮ್ ವ್ಯಾಮೋಹಿಯಾಗಿದ್ದ ಯುವಕ ಸಾಮಾಜಿಕ ಜಾಲತಾಣಗಳ ಜಾಹೀರಾತಿನ ಆಕರ್ಷಣೆಗೆ ಒಳಗಾಗಿದ್ದ. 2023ರಲ್ಲಿ 5,000 ಹೂಡಿಕೆ ಮಾಡಿದ್ದ ಯುವಕ ಇದಕ್ಕೆ ಪ್ರತಿಯಾಗಿ 15,000 ಲಾಭ ಪಡೆದಿದ್ದ. ಇದರಿಂದ ಪ್ರೇರಿತನಾಗಿ ಹೆಚ್ಚು ಹಣ ಹೂಡಿಕೆ ಮಾಡಿರೋದಾಗಿ ಸೈಬರ್ ಅಧಿಕಾರಿಗಳಿಂದ ಮಾಹಿತಿ ಸಿಕ್ಕಿದೆ. ಮೇ ತಿಂಗಳವರೆಗೆ ಹೂಡಿಕೆ ಮಾಡಿದವರು ಲಾಭ ಬಾರದ ಹಿನ್ನೆಲೆಯಲ್ಲಿ ಯುವಕ ಸೈಬರ್ ಠಾಣೆಯಲ್ಲಿ ದೂರು ನೀಡಿದ್ದಾನೆ.
ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೋಟಿ ಲೂಟಿಯಾಗಿದೆ. ನಿವೇಶನ ಕೊಡಿಸೋದಾಗಿ ಬರೋಬ್ಬರಿ 8 ಕೋಟಿಗೂ ಅಧಿಕ ವಂಚನೆಗೈದಿರುವ ಆರೋಪ ಕೇಳಿಬಂದಿದೆ. ಪ್ರಾಧಿಕಾರದ ಹೊರಗುತ್ತಿಗೆ ನೌಕರ ಕೋಟಿ ಲೂಟಿ ಮಾಡಿರೋದು ಆಡಿಟ್ ವೇಳೆ ಬಯಲಾಗಿದೆ. 18 ವರ್ಷಗಳಿಂದ ಕೆಲಸ ಮಾಡ್ತಿದ್ದ ರವೀಂದ್ರ ಎಂಬಾತ ಕೊಪ್ಪಳ ಕಿಮ್ಸ್ ಹಿಂಭಾಗ ಸರೋಜಾ ಬಡಾವಣೆಯಲ್ಲಿ ನಿವೇಶನ ಕೊಡಿಸೋದಾಗಿ ಹಣ ಲೂಟಿ ಮಾಡಿದ್ದಾನೆ ಎನ್ನಲಾಗಿದೆ. ಆಡಿಟ್ ರಿಪೋರ್ಟ್ನಲ್ಲಿ ರವೀಂದ್ರ ಹಾಗೂ ಹಿಂದಿನ ಆಯುಕ್ತರು ಸೇರಿ ವಂಚನೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ದಿನಗೂಲಿ ಆಧಾರದಲ್ಲಿ ಕೆಲಸ ಮಾಡ್ತಿದ್ದ ರವೀಂದ್ರ ವಿರುದ್ಧ ಈಗಿನ ಆಯುಕ್ತ ಶರಣಪ್ಪ ದೂರು ದಾಖಲಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ ಗ್ರಾಮೀಣ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ 2 ಆಡು ಕಳ್ಳರನ್ನ ಬಂಧಿಸಲಾಗಿದೆ. ಕಳ್ಳತನ ಆಗಿದ್ದ 18 ಆಡು, ಟಗರು, 14 ಮೊಬೈಲ್ ಸೇರಿ 3.86 ಲಕ್ಷ ಮೌಲ್ಯದ ವಸ್ತು ಜಪ್ತಿ ಮಾಡಲಾಗಿದೆ. ಸೋಮಲಾಪುರ ಮತ್ತು ಕೋಡಿಹಾಳ ಗ್ರಾಮದಲ್ಲಿ ಆಡು, ಟಗರು ಕಳ್ಳತನ ನಡೆದಿದ್ದು, ಕಳ್ಳರನ್ನ ಲಾಕ್ ಮಾಡಿದ ಬಳಿಕ ಪತ್ತೆಯಾದ ಟಗರು, ಆಡು ಹಾಗೂ ಮೊಬೈಲ್ಗಳನ್ನು ಅವರ ಮಾಲೀಕರಿಗೆ ಹಸ್ತಾಂತರ ಮಾಡಲಾಗಿದೆ. ಎಸ್ಪಿ ಸಿದ್ಧಾರ್ಥ ಗೋಯಲ್ ಮಾರ್ಗದರ್ಶನದಲ್ಲಿ ಸಿಪಿಐ ಎಸ್ಪಿ ಅಜೂರ ನೇತೃತ್ವದ ತಂಡ ಕಾರ್ಯಾಚರಣೆ ನಡೆಸಿತ್ತು. ಹೊಳೆಹೊನ್ನೂರಿನ ಕೂಡ್ಲಿ ಬಳಿ ಆತ್ಮಹತ್ಯೆಗೆ ಯತ್ನಿಸ್ತಾ ಇದ್ದ ಮಹಿಳೆಯನ್ನ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. 112 ಪೊಲೀಸರ ಸಮಯ ಪ್ರಜ್ಞೆಯಿಂದ ನದಿಗೆ ಹಾರಲು ಯತ್ನಿಸಿದ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. ತನ್ನ ಪತ್ನಿ ನದಿಗೆ ಹಾರೋದಾಗಿ ಚಿತ್ರದುರ್ಗದಿಂದ ಪತಿಗೆ ತುರ್ತು ಕರೆ ಮಾಡಿದ್ರು. ERV ವಾಹನ ಸ್ಥಳಕ್ಕೆ ಧಾವಿಸಿತ್ತು. ಕರೆ ಬಂದ ತಕ್ಷಣವೇ ಮಿಂಚಿನ ವೇಗದಲ್ಲಿ ಕಾರ್ಯಪ್ರವೃತ್ತರಾದ CPC ಅಶೋಕ್ ಕುಮಾರ್ ಹಾಗೂ ಚಾಲಕ ಅಮರೇಶ್ ನಾಯಕ್ ಮಹಿಳೆಯನ್ನ ರಕ್ಷಣೆ ಮಾಡಿದ್ದಾರೆ. ತ್ವರಿತವಾಗಿ ಸ್ಪಂದಿಸಿ ಪ್ರಾಣ ಉಳಿಸಿದ 112 ಸಿಬ್ಬಂದಿಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ದೆಹಲಿ ಕಾಂಗ್ರೆಸ್ ಕಚೇರಿಯಲ್ಲಿ ವಂದೇ ಮಾತರಂಗೆ ಅವಮಾನ ಆರೋಪದ ಹಿನ್ನೆಲೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಬಿಜೆಪಿ ಮುಖಂಡ ವಿಕಾಸ್ ಪುತ್ತೂರು ಮಂಗಳೂರಿನ ಉರ್ವಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ರಾಷ್ಟ್ರಗಾನಕ್ಕೆ ಅಪಮಾನ ಮಾಡಿ ಉದ್ದೇಶಪೂರ್ವಕ ಶಾಂತಿ ಭಂಗ ಮಾಡಿದ್ದಾರೆ ಅಂತ ದೂರಲ್ಲಿ ಆರೋಪಿಸಿದ್ದು, BNS 195 ಹಾಗೂ 352 ಅಡಿಯಲ್ಲಿ FIR ದಾಖಲಿಸಲು ಆಗ್ರಹಿಸಿದ್ದಾರೆ. ತುಮಕೂರಿಗೆ ಮೆಟ್ರೋ ಯೋಜನೆ ಸಂಬಂಧ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಪತ್ರ ಬರೆದಿದೆ. DPR ಪೂರ್ಣಗೊಂಡ ಬಳಿಕ ರಾಜ್ಯ ಸರ್ಕಾರದ ಮುಂದಿನ ಪ್ರಕ್ರಿಯೆಯ ಹಾದಿಯಾಗಿ ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ. ರಾಷ್ಟ್ರೀಯ ಹೆದ್ದಾರಿಯ ಮೀಡಿಯನ್ನಲ್ಲಿ ಮೆಟ್ರೋ ಪಿಲ್ಲರ್ಗಳ ನಿರ್ಮಾಣಕ್ಕೆ ಅನುಮತಿ ಕೋರಿ ಪತ್ರ ಬರೆಯಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಮೇಲ್ಭಾಗದಲ್ಲಿ ಮೆಟ್ರೋ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರದ ಅನುಮತಿ ಅಗತ್ಯ ಇದ್ದು, ರಾಜ್ಯ ಸರ್ಕಾರ ಭಾರತ ಸರ್ಕಾರಕ್ಕೆ DPR ಸಹಿತ ಪತ್ರ ಬರೆದಿದೆ. ಸದ್ಯ ಕೇಂದ್ರದಿಂದ ಅನುಮತಿ ಸಿಕ್ಕ ಬಳಿಕ ಮುಂದಿನ ಪ್ರಕ್ರಿಯೆ ಪ್ರಾರಂಭ ಆಗಲಿದೆ. ಈಗಾಗಲೇ ಮೆಟ್ರೋದು ನಿಮಗೆ ಅಪ್ಡೇಟ್ ಏನಪ್ಪ ಅಂದರೆ ಕೇಂದ್ರ ಸರ್ಕಾರಕ್ಕೆ ಈಗ ನಾವು ಬರ್ಕೊಂಡಿದ್ದೀವಿ. ಯಾಕೆಂದರೆ ನಾವು ನ್ಯಾಷನಲ್ ಹೈವೇನಲ್ಲಿ ತೊಗೊಂಡು ಬರಬೇಕು. ಈಗ ನಮ್ಮ DPR ಆದಮೇಲೆ ನಾವು ಅವ್ರಿಗೆ ಏನು ಕೇಳಿದ್ದೀವಿ, ನಮಗೆ ರೈಟ್ ಆಫ್ ವೇ ಕೊಡಿ, ಅಂದರೆ ಮೀಡಿಯನ್ನಲ್ಲಿ ಪಿಲ್ಲರ್ ಹಾಕ್ಕೊಂಡು ಮೀಡಿಯನ್ ಮೇಲೆ ಬರಬೇಕು. ಅದಕ್ಕೆ ಪರ್ಮಿಷನ್ ಬೇಕು ಗೌರ್ಮೆಂಟ್ ಆಫ್ ಇಂಡಿಯಾ. ಗುಟ್ಕಾದಲ್ಲಿ ನಿಕೋಟಿನ್ ಅಂಶ ಇರೋ ಕಾರಣಕ್ಕೆ ನಿಷೇಧ ಮಾಡಲಾಗ್ತಿದೆ. ಗುಟ್ಕಾ ನಿಷೇಧ ಹೆಸರಲ್ಲಿ ರೈತರಲ್ಲಿ ಆತಂಕ ಸೃಷ್ಟಿಸಲಾಗ್ತಾ ಇದೆ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ದೂರಿದ್ದಾರೆ. ಇದು ರೈತರ ವಿರುದ್ಧದ ನಿರ್ಧಾರ ಅಲ್ಲ. ಅರಗ ಜ್ಞಾನೇಂದ್ರ, ಬಿಜೆಪಿ ನಾಯಕರು ರೈತರನ್ನ ದಾರಿ ತಪ್ಪಿಸ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಗುಟ್ಕಾ ನಿಷೇಧದಿಂದ ಬೆಳೆಗಾರರಿಗೆ ತೊಂದರೆ ಆಗಿಲ್ಲ ಎಂದ ಶಾಸಕ ಬೇಳೂರು ಗೋಪಾಲಕೃಷ್ಣ ರೈತರ ಹಿತರಕ್ಷಣೆಗೆ ಸರ್ಕಾರ ಬದ್ಧ ಎಂದಿದ್ದಾರೆ. ನಿಕೋಟಿನ್ ಇದೆ ಅಂತ ಹೇಳಿದ ಮೇಲೆ ನಿಕೋಟಿನ್ ಇರಬಾರ್ದು ಅನ್ನೋದಕ್ಕೆ ಗುಟ್ಕಾ ನಿಷೇಧ ಮಾಡಿ ಅಂತ ಹೇಳಿದ್ದಾರೆ. ಬಿಟ್ರೆ ಅದನ್ನ ಇವತ್ತು ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ. ಇವತ್ತು ಇಲ್ಲೆಲ್ಲ ಬೊಗಳೆ ಬೀಳ್ತಾರಲ್ಲ, ಇಲ್ಲಿ ಆರ್ಗ ಜ್ಞಾನೇಂದ್ರ ಮತ್ತು ಇಲ್ಲಿ ಹಾಲಪ್ಪ. ಕಾಲುವೆ ನೀರು ಬಂತು, ಇನ್ನೇನು ಭತ್ತ ನಾಟಿ ಮಾಡಿದ್ರಾಯ್ತು ಅಂದ್ಕೊಂಡ ರೈತರಿಗೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬಳ್ಳಾರಿ ತಾಲೂಕಿನ ಚಾನಾಳ್ ಗ್ರಾಮದಲ್ಲಿ ಅಧಿಕಾರಿಗಳು ಅಂಧಾ ದರ್ಬಾರ್ ನಡೆಸಿದ್ದು, 5 ವರ್ಷದ ಹಿಂದೆ ಚಾನಾಳ್ ಗ್ರಾಮದ ಕೆರೆಗೆ ಹಾಕಿದ್ದ ಪೈಪ್ಲೈನ್ ತೆರವುಗೊಳಿಸಿದ್ದಾರೆ. LLLC ಕಾಲುವೆಯಿಂದ ರೈತರ ಜಮೀನಿನಲ್ಲಿ ಕೆರೆಗೆ ಹಾಕಿದ್ದ ಪೈಪ್ಲೈನ್ ತೆರವುಗೊಳಿಸಲಾಗಿದೆ. ಪೈಪ್ಲೈನ್ ತೆರವಿಗೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಪೈಪ್ಲೈನ್ ಮೂಲಕವಾಗಿ ನೀರು ಹರಿಸುವಂತ ಕೆಲಸವೂ ಕೂಡ ಆಗಿತ್ತು. ಅಂದ್ರೆ ತಾವು ಗಮನಿಸ್ತಾ ಇದ್ರೆ ಇಲ್ಲಿ ಸರಿಸುಮಾರು 1.5 ಕಿಲೋಮೀಟರ್ನಷ್ಟು ರೈತರ ಹೊಲದಲ್ಲಿ ಬಂದಿರತಕ್ಕಂಥ ಪೈಪ್ಲೈನ್ ಮೂಲಕವಾಗಿ ನೀರು ಹರಿಸುವಂತ ಪ್ರಯತ್ನ ಮಾಡಿದ್ರು. ಈ ಪೈಪ್ಲೈನ್ ಶಿವಮೊಗ್ಗದಲ್ಲಿ ಜೊತೆಯಲ್ಲೇ ಎಣ್ಣೆ ಪಾರ್ಟಿ ಮಾಡಿ ಸ್ನೇಹಿತನನ್ನೇ ಥಳಿಸಿ ಮೈ ಮೇಲೆ ನಿಂತು ಅಟ್ಟಹಾಸ ಮೆರೆದಂತ ಪಾತಕಿ ವಿಡಿಯೋ ವೈರಲ್ ಆಗಿದೆ. ಗದಗ, ಬೆಟಗೇರಿ, ಅವಳಿನಗರದಲ್ಲಿ ಬೀದಿ ನಾಯಿಗಳ ಗ್ಯಾಂಗ್ ದಾಳಿಗೆ ಜನ ಬೆಚ್ಚಿ ಬೀಳ್ತಿದ್ದಾರೆ. ರಾಯಚೂರಿನಲ್ಲಿ ನಿವೇಶನಕ್ಕಾಗಿ ಸ್ಲಂ ನಿವಾಸಿಗಳು ಅಹೋರಾತ್ರಿ ಹೋರಾಟ ನಡೆಸಿದ್ದಾರೆ. ಗದಗ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿಗಳ ತೀವ್ರ ಕೊರತೆ ಉಂಟಾಗಿದ್ದು, ಔಷಧಿಗಳ ಕೊರತೆಯಿಂದ ರೋಗಿಗಳು ನಿತ್ಯ ಪರದಾಡುತ್ತಿದ್ದಾರೆ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಹೊಳೆ ಆಲೂರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳು ಒದ್ದಾಡುವಂತಾಗಿದೆ. ಔಷಧಿ ಕೊರತೆಯಿಂದ ವೈದ್ಯರು ಸಿಬ್ಬಂದಿಗಳಿಗೂ ತಲೆನೋವು ಉಂಟಾಗಿದ್ದು, ರೋಗಿಗಳು ಮತ್ತು ಸಿಬ್ಬಂದಿ ನಡುವೆ ವಾಗ್ವಾದಕ್ಕೆ ಕಾರಣವಾಗಿದೆ.
ಸದ್ಯಕ್ಕೆ ಭದ್ರಾ ಡ್ಯಾಂನಿಂದ ದಾವಣಗೆರೆ ಭತ್ತದ ಬೆಳೆಗೆ ನೀರು ಬೇಡ, ಇದೇ ನೀರು ಬೇಸಿಗೆ ಬೆಳೆಗೆ ಬಿಡಿ ಎಂದು ದಾವಣಗೆರೆ ಜಿಲ್ಲೆಯ ರೈತರು ಆಗ್ರಹಿಸಿದ್ದಾರೆ. ರೈತ ಮುಖಂಡರಾದ ಕೋಳೇನಹಳ್ಳಿ ಸತೀಶ್, ಬೇತೂರು ಸಂಗಮಗೌಡ, ಬಲ್ಲೂರು ರವಿಕುಮಾರ್ ಸೇರಿದಂತೆ ರೈತರ ನಿಯೋಗ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಮನವಿ ಮಾಡಿದೆ. ಇನ್ನೊಂದು ಕಡೆ ಭತ್ತದ ಬೆಳೆಗೆ ನೀರು ಬಿಡಿ ಎಂದು ಭಾರತೀಯ ರೈತ ಒಕ್ಕೂಟ ಆಗ್ರಹಿಸಿದ್ದು ಪ್ರತಿಭಟನೆಯ ಎಚ್ಚರಿಕೆ ನೀಡಿದೆ. ವಿಜಯಪುರ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ನೇತೃತ್ವದಲ್ಲಿ ಬರ ವೀಕ್ಷಣೆ ಮತ್ತು ಅಧ್ಯಯನ ನಡೆದಿದೆ. ಇಂಡಿ ತಾಲೂಕಿನ ವಿವಿಧ ಹಳ್ಳಿಗಳಿಗೆ ಭೇಟಿ ನೀಡಿ ಬರ ಅಧ್ಯಯನ ಮಾಡಿದ ಎಂಬಿ ಪಾಟೀಲ್ ಸೊನಕನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ರೈತರ ಜೊತೆ ಮಾತುಕತೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಇಂಡಿ ಕ್ಷೇತ್ರದ ಶಾಸಕ ಯಶವಂತರಾಯ ಗೌಡ ಪಾಟೀಲ್ ಗೈರಾಗಿದ್ರು. ಬರ ವೀಕ್ಷಣೆ ವೇಳೆ ಜಿಲ್ಲಾಧಿಕಾರಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ರು. 5 ಎಕರೆ ಒಳಗೆ ಒಂದು 2-2.5 ಎಕರೆ ತೊಗರಿ, ಒಂದು ಕಡೆ ಹತ್ತಿ, ಮಿಶ್ರ ಬೆಳೆ ಅದ, ಕೆಲವೊಂದು ಮೆಕ್ಕೆಜೋಳ ಐತೆ. ಏನಂದ್ರೆ ನಮ್ಮಲ್ಲೆಲ್ಲ ಮಳೆ ಆಶ್ರಿತ ಬೆಳೆನೇ, ಯಾವ ನೀರಾವರಿ ಮೂಲಗಳು ಯಾವ ಇಲ್ಲ ಜಾಸ್ತಿ. ಬಿತ್ತಂತಡ ಅಲ್ಲೇ ಏನು ಕಾಳುಗಳೆಲ್ಲ ನೆಲದಾಗಿ ಉಳಿದ್ಬಿಟ್ಟಾವ. ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಬರಪೀಡಿತ ಪ್ರದೇಶಗಳಿಗೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕುರುಬಗಟ್ಟಿ, ಇಟ್ನಾಲ್, ಸತ್ತಿಗೇರಿ ಗ್ರಾಮದಲ್ಲಿ ಬರ ಪರಿಶೀಲನೆ ನಡೆಸಿದ್ದಾರೆ. 2 ತಿಂಗಳಿನಿಂದ ಮಳೆ ಇಲ್ಲದೆ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಶೇಂಗಾ, ಉದ್ದು, ಮೆಕ್ಕೆಜೋಳ, ಹೆಸರು ಬೆಳೆ ಹಾನಿಯಾಗಿದೆ. ಸಚಿವರ ಮುಂದೆ ಸಂಕಷ್ಟ ಹೇಳಿಕೊಂಡ ರೈತರು ಬೆಳೆ ಹಾನಿಗೆ ಹೆಚ್ಚಿನ ಪರಿಹಾರ ನೀಡುವಂತೆ ಮನವಿ ಮಾಡಿದ್ದಾರೆ. ನಿವೇಶನಕ್ಕಾಗಿ ಸ್ಲಂ ನಿವಾಸಿಗಳು ಅಹೋರಾತ್ರಿ ಹೋರಾಟ ನಡೆಸಿದ್ದಾರೆ. ರಾಯಚೂರು ಜಿಲ್ಲೆಯ ಸಿಂಧನೂರು, ರಾಯಚೂರು ನಗರ, ಕವಿತಾಳ, ಲಿಂಗಸುಗೂರು, ಸಿರವಾರ ಸೇರಿ 8 ಪಟ್ಟಣಗಳ ಸ್ಲಂ ನಿವಾಸಿಗಳ ಧರಣಿ ನಡೆಸಿದ್ದಾರೆ. ಜಿಲ್ಲೆಯ ಕೊಳಗೇರಿ ಮತ್ತು ವಿಶೇಷ ವರ್ಗದ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆಗೆ ಪಟ್ಟು ಹಿಡಿದಿದ್ದಾರೆ. ರಾಯಚೂರು ನಗರ ಅಂಬೇಡ್ಕರ್ ಸರ್ಕಲ್ನಲ್ಲಿ ಅಹೋರಾತ್ರಿ ಧರಣಿ ನಡೆಸಿರುವ ಸ್ಲಂ ನಿವಾಸಿಗಳು ಜಿಲ್ಲಾಧಿಕಾರಿಗಳು ಹೋರಾಟಕ್ಕೆ ಸ್ಪಂದಿಸಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸರ್ಕಾರದ ಗಮನಕ್ಕೆ ತಂದು ಈ ಬಗ್ಗೆ ಕ್ರಮ ಕೈಗೊಳ್ಳುತ್ತೇನೆ ಎಂದು ಸಚಿವ ಅಜಯ್ ಸಿಂಗ್ ಹೇಳಿದ್ದಾರೆ. ನೂತನ ವೇಗದೂತ ಬಿಎಂಟಿಸಿ ಬಸ್ಗಳಿಗೆ ಪೌರಾಡಳಿತ ಸಚಿವ ಎಚ್.ಸಿ. ಬಾಲಕೃಷ್ಣ ಚಾಲನೆ ನೀಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿಯಲ್ಲಿ ಪೌರಾಡಳಿತ ಸಚಿವ ಎಚ್.ಸಿ. ಬಾಲಕೃಷ್ಣ 10 ಬಸ್ಗಳಿಗೆ ಚಾಲನೆ ನೀಡಿದ್ದಾರೆ. ಈ ಬಸ್ಗಳು ಪ್ರತಿನಿತ್ಯ ಮಾಗಡಿಯಿಂದ ಬೆಂಗಳೂರಿಗೆ ಚಲಿಸಲಿವೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬೀದರ್ ಸಾಧನೆ ಮೆರೆದಿದೆ. ಬೀದರ್ ಜಿಲ್ಲೆಯಲ್ಲಿ 3 ಲಕ್ಷಕ್ಕೂ ಹೆಚ್ಚು ಮಾನವ ದಿನಗಳ ಸೃಜನೆ ಮಾಡಲಾಗಿದ್ದು, ರಾಜ್ಯದಲ್ಲೇ ಅತಿ ಹೆಚ್ಚು ಮಾನವ ದಿನಗಳ ಸೃಜನೆ ಮಾಡಿದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಮೂಲಕ ಗ್ರಾಮೀಣ ಪ್ರದೇಶದ ಜನರಿಗೆ ಉದ್ಯೋಗ ನೀಡುವಲ್ಲಿ ಬೀದರ್ ಮುಂಚೂಣಿಯಲ್ಲಿದೆ. ಬೀದರ್ ಬಳಿಕ ಬೆಳಗಾವಿ ಜಿಲ್ಲೆಯಲ್ಲಿ ಉದ್ಯೋಗ ಸೃಷ್ಟಿಯಲ್ಲಿ 2ನೇ ಸ್ಥಾನ ಪಡೆದಿದೆ. ತುಮಕೂರು ಜಿಲ್ಲೆ ಕುಣಿಗಲ್ ಪಟ್ಟಣದಲ್ಲಿ ಡಿಕೆಶಿ ಸಿಎಂ ಆಗಿದ್ದಕ್ಕೆ ಶಾಸಕ ರಂಗನಾಥ್ ಲಾಡು ಹಂಚಿದ್ದಾರೆ. ಕೈ ಶಾಸಕ ಡಾಕ್ಟರ್ ರಂಗನಾಥ್ ಮನೆ ಮನೆಗೆ ಲಾಡು ಹಂಚಿದ್ದಾರೆ. ಡಿಕೆಶಿ ಸಿಎಂ ಆಗಿದ್ದಾರೆ, ನಮಗೆ ಸಿಹಿ ಕೊಟ್ಟಿಲ್ಲ ಅಂದ್ರು ಜನ. ಹಾಗಾಗಿ ಪ್ರಪ್ರಥಮವಾಗಿ ಇಂದು ಕುಣಿಗಲ್ನಲ್ಲಿ ಸಿಹಿ ಹಂಚಿಕೆ ಮಾಡಲಾಗಿದೆ ಎಂದು ಶಾಸಕ ರಂಗನಾಥ್ ಹೇಳಿದ್ದಾರೆ. ಕುಣಿಗಲ್ ಪಟ್ಟಣದಲ್ಲಿ 50,000 ಲಾಡುಗಳ ವಿತರಣೆ ಮಾಡಲಾಗಿದೆ.